ಇದು ಒಂದು 6 ಎಕರೆ 2 ಕುಂಟೆ ತೋಟ. ಇದರಲ್ಲಿ ಟೀಕ್ವುಡ್, ಚಕ್ಕೆ, ಕೋಕೋನಟ್ ಇದೆಲ್ಲ ಇದೆ. ಈ ನಾಲೆ ಇದೆಯಲ್ಲ, ಈ ನಾಲೆ ನೀರು ಸಬ್ ಕೆನಾಲ್ ಆಯ್ತದೆ. ಮುಂದಕ್ಕೆ ಹೋಗಿ ಸ್ವಲ್ಪ ಚಿಕ್ಕದೈತದೆ, ಆದರೆ ನೀರಿನ ಅನುಕೂಲ ಎಲ್ಲ ಚೆನ್ನಾಗಿದೆ. ಅಲ್ಲಿ 6 ಎಕರೆ 2 ಕುಂಟೆ ಇದೆ. ಈಗ ಮುಂದಕ್ಕೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ. ಇದು ಕೊಲಂಬಿಯಾ ಇಶಾ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರ್ ಡಿಸ್ಟೆನ್ಸ್. ಬೆಂಗಳೂರು ಹೈವೇಯಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸ್. ನೋಡಿ, ಮಡ್ ರೋಡ್ ಈ ಥರ ಇದೆ. ಇದು ಕಾಲುವೆ ಏರಿ. ಇದು ಈ ಕೆನಾಲ್ ಇದೆಯಲ್ಲ, ವರ್ಷಕ್ಕೆ 2 ಫಸಲ್ಗೆ ನೀರು ಬಿಡ್ತಾರೆ. ಇಲ್ಲೊಂದು JVಗೆ, ಜಾಯಿಂಟ್ ವೆಂಚರ್ಗೆ ಒಂದು ತೋಟ ಇದೆ. ಅದರಲ್ಲಿ ವಿಲ್ಲಾ ಅಥವಾ ಫಾರ್ಮ್ ಹೌಸ್ ಏನಾದ್ರು ಒಂದು ಕಟ್ಟಿ ಸೆಲ್ ಮಾಡಬೇಕು. ಲ್ಯಾಂಡ್ಲಾರ್ಡ್ JVಗೆ ರೆಡಿ ಇದ್ದಾರೆ. ಈಗ JVಗೆ ಯಾರು ರೆಡಿ ಇದ್ದಾರೆ ಅವರು ಸಂಪರ್ಕ ಮಾಡಿದ್ರೆ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅದು ಏನೈತೆ ಒಂದು ರೇಷಿಯೋ ಮಾತಾಡ್ಕೊಂಡು ಇಬ್ಬರು ಡಿವೈಡ್ ಮಾಡ್ಕೋಬೇಕು, ಅಥವಾ ಇಬ್ಬರು ಸೇರಿಕೊಂಡು ಸೇಲ್ ಮಾಡಬೇಕು. ಈಗ ನಾನು ಮುಂದಕ್ಕೆ ವಿಡಿಯೋ ಮಾಡ್ತೀನಿ. ಬೆಂಗಳೂರು ಹೈವೇಯಿಂದ ಎಕ್ಸಾಕ್ಟ್ 1 ಕಿಲೋಮೀಟ್ರ್. ನೋಡಿ, ಈ ಜಾಗದ ಹತ್ರ ನವಿಲು ಎಷ್ಟೊಂದಿದ್ದಾವೆ. ಆ ದೊಡ್ಡ ಕೆನಾಲ್ ಇದೆಯಲ್ಲ, ಆ ದೊಡ್ಡ ಕೆನಾಲಿಂದ ಇಲ್ಲಿಗೆ ಸಬ್ ನಾಲೆ ಅಂತ ಬರ್ತದೆ. ಅದರಲ್ಲಿ ಡಿವೈಡ್ ಮಾಡಿಕೊಡ್ತಾ ಇರೋದು. ನೋಡಿ, ಈ ಥರ ನೀರು ಯಾವಾಗಲೂ ಬರ್ತಾ ಇರ್ತದೆ. ಒಳಗಡೆ ಎಂಟರ್ ಆದರೆ ಟೀಕ್, ಕೋಕೋನಟ್, ಚಕ್ಕೆ ಇದೆಲ್ಲ ಮರಗಳಿದ್ದಾವೆ. ಈಗ ಸ್ವಲ್ಪ ಎಲೆ ಉದುರೋಗೋ ಟೈಮು, ಸುಮಾರು ಎಲೆ ಉದುರೋಗ್ತಾ ಇದೆ ನೋಡಿ. ಈಗ ಹೊಸ ಚಿಗುರು ಬಂದರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಇದು ಬೆಂಗಳೂರು ಹೈವೇಗೆ ಕರೆಕ್ಟಾಗಿ 1 ಕಿಲೋಮೀಟ್ರ್. ಇದು ಕೊಲಂಬಿಯಾ ಇಶಾಯಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಈ ಜಾಗಕ್ಕೆ. ಬೆಂಗಳೂರು ಹೈವೇಯಿಂದ 1 ಕಿಲೋಮೀಟ್ರ್. ಮೈಸೂರು ಮೇನ್ ಬಸ್ ಸ್ಟ್ಯಾಂಡ್ಗೆ 10 ಕಿಲೋಮೀಟ್ರ್ ಈ ಜಾಗಕ್ಕೆ. ಇದೆಲ್ಲ ಕಾಣ್ತಾ ಇರೋದು ಫುಲ್ ಟೀಕೆ. ಇದು ನೋಡಿ, ಇದು ಚಕ್ಕೆ. ಇದು ಒಗ್ಗರಣೆಗೆ ಹಾಕ್ತಾರಲ್ಲ ಆ ಚಕ್ಕೆ.
ನೋಡಿ ಇದೆಲ್ಲ ಅದೇನೆ. ಇಲ್ಲಿ ತನಕ ಟೀಕ್, ಇದಾದಮೇಲೆ ಟೀಕ್ ಇಲ್ಲ. ಈ ಕಡೆ ಜಾಸ್ತಿ ಕೋಕೋನಟ್ ಮತ್ತು ಚಕ್ಕೆ. ಈ ಸೈಡ್ ಕೋಕೋನಟ್ ಜಾಸ್ತಿ ಇದೆ. ಕೋಕೋನಟ್ ಮತ್ತು ಮಧ್ಯ ಇರೋದು ಚಕ್ಕೆ. ಅದು ಚಕ್ಕೆ ಅಂದರೆ ಸಿನಮನ್ ಅಂತಲ್ಲ ಅದು.